ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ದೇವರ ಪರಿಶುದ್ಧವಾದ ಆ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಯೇಸು ಕ್ರಿಸ್ತನು ನಮ್ಮ ಬಲವಾದ ಬುರುಜ ಆಗಿದ್ದಾರೆ. ಹಲ್ಲೆಲೂಯ. ಇಲ್ಲಿ ಸಂಸನದು ನ್ಯಾಯ ಪುಸ್ತಕರ ಬರೆದ ಪತ್ರಿಕೆಯಲ್ಲಿ 15ನೇ ಅಧ್ಯಾಯದಲ್ಲಿ 14ನೇ ವಚನದಿಂದ 15ನೇ ವಚನ ತನಕ ನಾವು ಓದುವಾಗ ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಶಂಸನನು ಲಿಯಾ ಸಮೀಪಕ್ಕೆ ಬರಲು ಫಿಲಿಷ್ಟಿಯರು ಅವನನ್ನು ಕಂಡು ಅರ್ಪಟಿಸಿ, ಯೆಹೋವನ ಆತ್ಮವು ಅವನ ಮೇಲೆ ಬಂದಿದ್ದರಿಂದ ಅವನು ಅರಬಟಿಗಳಿಗೆ ಸುತ್ತಲೂ ಕಟ್ಟಿದ ಹಗ್ಗಗಳು ಸುಟ್ಟು ಸೆಣಬಿನ ಹಗ್ಗವಾದವು. ಕೈಗೆ ಹಾಕಿದ ಬೇಡಿಗಳು ಕಳಚಿ ಬಿದ್ದವು. ಹಾಲೆಲೂಯ. ಅಲ್ಲಿ ಒಂದು ಕತ್ತೆಯ ದವಡೆ ಎಲುಬು ಬಿದ್ದಿತ್ತು, ಅದು ಇನ್ನೂ ಹಸಿ ಇತ್ತು. ಅವನು ಅದನ್ನು ತೆಗೆದುಕೊಂಡು ಅದರಿಂದ ಸಾವಿರಾರು ಜನರನ್ನು ಹತ್ತಿಸಿ ಬಿಟ್ಟನು. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಇಲ್ಲಿ ಯಾರ ಬಲ ಬಂತಂತೆ? ಫಿಲಿಷ್ಟಿಯರು ಅವನನ್ನು ಕಟ್ಟಿ ಹಿಡ್ಕೊಂಡಾಗ ಯೆಹೋವನ ಬಲ ಅವನ ಮೇಲೆ ಬಂದಿತು ಎಂದು ದೇವರ ವಾಕ್ಯ ಹೇಳುತ್ತದೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಯಾರ ಮೇಲೆ ದೇವರ ಬಲ ಬರುತ್ತದೋ ಅವರು ಬಲಶಾಲಿ ಆಗಿರುತ್ತಾರೆ. ಹಲ್ಲೆಲೂಯ. ಅವರ ವೈರಿಗಳು ಸಾವಿರಾರು ಮಂದಿ ಇದ್ದರು. ಅಲ್ಲಿ ಮುಂದೆ ಹೋಗಿ 16ನೇ ವಚನಗಳನ್ನು ನಾವು ಓದುವಾಗ ಅಲ್ಲಿ ಸಾವಿರಾರು ಹೆಣಗಳನ್ನು ಬಿದ್ದಿದವು ಎಂಬುದಾಗಿ ಹೇಳುತ್ತದೆ. ಹಲ್ಲೆಲೂಯ. ಒಂದು ಕತ್ತೆ ದವಡೆ ಎಲುಬನ್ನು ತಗೊಂಡು ಆತನು ಸಾವಿರಾರು ಜನಕ್ಕೆ ಹೊಡೆದು ಹಾಕೋದಕ್ಕಾಗಿ ಸರ್ವಶಕ್ತನು ಆದ ಯೆಹೋವನ ಶಕ್ತಿ ಆತನ ಮೇಲೆ ಬಂದಿತ್ತು. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಕತ್ತೆ ದವಡೆ ಎಲುಬಿನಿಂದ 1000 ಜನರು ವಧಿಸಿದನು. ಕತ್ತೆ ದವಡೆ ಎಲುಬಿನಿಂದ ಹೆಣಗಳು ರಾಶಿ ಆಗಿ ಬೀಳಿಸಿದನು. ಕತ್ತೆ ಎಲುಬಿನಿಂದ ಹೆಣಗಳು ರಾಶಿಯಾಗಿ ಬಿದ್ದಿದವು ಎಂಬುದಾಗಿ ಇಲ್ಲಿ ವಾಕ್ಯ ಹೇಳುತ್ತದೆ. ಇವನಿಗೆ ಬರೀ ಒಂದು ಕತ್ತೆ ಎಲುಬು ಮಾತ್ರ ಸಿಕ್ಕಿತ್ತು. ಫಿಲಿಷ್ಟಿಯರ ಹತ್ರ ಆ ಯುದ್ಧ ಮಾಡೋದಕ್ಕಾಗಿ ಏನೇನು ಬೇಕಾಗಿವೋ ಅದನ್ನೆಲ್ಲ ತೆಗೆದುಕೊಂಡು ಅವರು ಫಿಲಿಷ್ಟಿಯರು ಬಂದಿದ್ದರು. ಆದರೆ ಇವನು ಪರವಾಗಿ ಯೆಹೋವನು ಇದ್ದಿದ್ದನು. ಹಲ್ಲೆಲೂಯ. ಯಾವಾಗ ಯಾರ ಪರವಾಗಿ ಯೆಹೋವನು ಹೋರಾಡುತ್ತಾನೋ ಅವರಿಗೆ ಯಾವ ವೈರಿಗಳು ಬಂದು ಸೋಲಿಸುವುದಕ್ಕೆ ಆಗೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಯೆಹೋವನ ಶಕ್ತಿ ದೊಡ್ಡದು ಎಂಬುದಾಗಿ ಇಲ್ಲಿ ವಚನದಲ್ಲಿ ನೋಡುತ್ತೇವೆ. ಹಲ್ಲೆಲೂಯ. ಹಲ್ಲೆಲೂಯ. ಯೆಹೋವನ ಆತ್ಮವು ಅವನ ಮೇಲೆ ಬಂದಿದ್ದರಿಂದ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತಾ ಇದೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಯೆಹೋವನ ಆತ್ಮ ಸಂಸನ ಮೇಲೆ ಬಂದಿದ ಮೇಲೆ ಅವನು ದೊಡ್ಡ ಗೇಟುಗಳನ್ನು ಸಹ ಕಿತ್ತು ಬಿಸಾಕುತ್ತಾ ಇದ್ದಿದ್ದನು. ಅವನೊಂದು ಬಲಶಾಲಿ ಮನುಷ್ಯನು. ಹಲ್ಲೆಲೂಯ. ಹಲ್ಲೆಲೂಯ. ಯೆಹೋವನ ಶಕ್ತಿ ಕೂದಲಲ್ಲಿದೆ. ಆ ಶಂಸನನ ಶಕ್ತಿ ಕೂದಲಲ್ಲಿದೆ ಅಂತ ಹೇಳ್ತಾರೆ. ಕೂದಲಲ್ಲ, ಯೆಹೋವನ ಶಕ್ತಿ ಅವನ ಮೇಲೆ ಬಂದಿರೋದ್ರಿಂದ ಅವನಿಗೆ ಬಲ ಬರ್ತಿತ್ತು. ಯೆಹೋವನ ಶಕ್ತಿ ಯಾವಾಗ ಅವನ ಮೇಲೆ ಬರ್ತದೋ, ಯೆಹೋವನ ಆತ್ಮ ಯಾವಾಗ ಅವನ ಮೇಲೆ ಬರುತ್ತದೋ ಅವನಲ್ಲಿ ಒಂದು ದೊಡ್ಡ ಶಕ್ತಿ ಉಂಟಾಯ್ತಿತ್ತು. ಹಲ್ಲೆಲೂಯ. ಎಂಥ ದೊಡ್ಡ ಗೋಡೆಗಳಿದ್ದರೂ ಅವೇನು ಮಾಡ್ತೀನಿ ಗೊತ್ತಾ? ಅವು ಕೆಡವಿ ಬಿಡುತ್ತೀನು. ಆ ಗೇಟುಗಳು ಹಾಗೆ ಎತ್ತುಕೊಂಡು ನಿಲ್ಲುತ್ತೀನು. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಇಲ್ಲಿನ ವಾಕ್ಯಗಳು ಹೇಳುತ್ತದೆ, ಅಲ್ಲಿ ಹೆಣಗಳನ್ನು ರಾಶಿಯಾಗಿ ಬಿದ್ದವು ಎಂಬುದಾಗಿ ಹೇಳುತ್ತದೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಈ ಲೋಕದ ಶಕ್ತಿಗಿಂತಲೂ ಯೇಸುವಿನ ಶಕ್ತಿ ದೊಡ್ಡದು. ಹಲ್ಲೆಲೂಯ. ಯೇಸುವಿನ ಶಕ್ತಿ ದೊಡ್ಡದು. ಯೇಸುವಿನ ಶಕ್ತಿ ಮುಂದೆ ಯಾವ ರೋಗವು ನಿಮಗೆ ಮರಣ ತರುವುದಕ್ಕೆ ಆಗೋದಿಲ್ಲ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಆತನು ನಿಮ್ಮನ್ನು ಎಲ್ಲ ವಿಷಯದಲ್ಲಿ ಕಾಪಾಡುವಂಥ ದೇವರು ಆಗಿದ್ದಾರೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಆತನು ಕರ್ತನಾದ ಯೇಸು ಕ್ರಿಸ್ತನು ಎಲ್ಲ ವಿಷಯದಲ್ಲಿ ನಿಮ್ಮನ್ನು ಬಿಡುಗಡೆ ಕೊಡುವಂಥ ದೇವರು ಆಗಿದ್ದಾರೆ. ಹಲ್ಲೆಲೂಯ.
ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ, ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸುವಿನ ಬಲ ದೊಡ್ಡದಾಗಿದೆ, ಯೇಸುವಿನ ಶಕ್ತಿ ದೊಡ್ಡದಾಗಿದೆ. ಆತನ ಬಲ ನಿಮ್ಮ ಮೇಲೆ ಇಳಿಯುವಾಗ ನಿಮ್ಮ ವೈರಿಗಳನ್ನು ನೀವು ತುಳಿಯಬಹುದು, ನಿಮ್ಮ ವೈರಿಗಳನ್ನು ತುಳಿಯಬಹುದು. ಸರ್ಪಗಳನ್ನು ನಿಮ್ಮ ಕಾಲ ಕೆಳಗೆ ಹಾಕಿ ತುಳಿಸಿ ಬಿಡುವೆನೆಂದು ಕರ್ತನಾದ ಯೇಸು ಕ್ರಿಸ್ತನು ಹೇಳಿದ್ದಾರೆ. ಹಲ್ಲೆಲೂಯಾ. ಯಾವ ಸರ್ಪಕ್ಕೆ ನೋಡಿ ಭಯಪಡದೇ ಇರಿರಿ, ಕರ್ತನಲ್ಲಿ ನಂಬಿಕೆ ಇಡಿರಿ, ಯೇಸುವಿನ ನಾಮದಲ್ಲಿ ನಂಬಿಕೆ ಇಡಿರಿ. ಯಾವಾಗ ಹೆಚ್ಚಾಗಿ ಯೇಸುವಿನ ನಾಮದಲ್ಲಿ ನಂಬಿಕೆ ಇಡುತ್ತೀರೋ ಆಗ ದೇವರು ಬಲವು ನಿಮ್ಮ ಮೇಲೆ ನೆಲೆಗೊಂಡಿರುತ್ತದೆ. ಯಾರ ಮೇಲೆ ಕರ್ತನಾದ ಯೇಸು ಕ್ರಿಸ್ತನ ಬಲ ನೆಲೆಗೊಂಡಿರುತ್ತದೋ ಅವರನ್ನು ಸೋಲಿಸುವುದಕ್ಕೆ ಆಗೋದಿಲ್ಲ. ಬಲೆ ಕೆಳಗೆ ಬೀಳಬಹುದು, ಆದರೆ ಮತ್ತೆ ಯೇಸುವಿನ ಶಕ್ತಿ ನಿಮ್ಮನ್ನು ಹಿಡಿದಿಟ್ಟುಕೊಳ್ಳುತ್ತದೆ, ನೀವು ನಿಲ್ಲುವಂತೆ ಮಾಡುತ್ತದೆ. ಯೇಸುವಿನ ಶಕ್ತಿ ನೀವು ನಿಲ್ಲುವಂತೆ ಮಾಡುತ್ತದೆ. ಪ್ರೈಸ್ ದ ಲಾರ್ಡ್. ಯೇಸುವಿನ ಬಲ ನೀವು ನಿಲ್ಲುವಂತೆ ಮಾಡುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಶಂಸನಿಗೆ ನೋಡ್ರಿ, ಅಲ್ಲಿ ರಾಶಿಗಳ ಹೆಣಗಳನ್ನು ಬಿದ್ದಿದ್ದವು ಎಂಬುದಾಗಿ, ಫಿಲಿಷ್ಟಿಯರ ಹೆಣಗಳು ಬಿದ್ದಿದ್ದವು. ಆ ಶಂಸನು ಒಂಟಿಯಾಗಿದ್ದನು, ಅವನ ಸಂಗಡ ಯೆಹೋವ ದೇವರು ಇದ್ದಿದ್ದರು. ಹಲ್ಲೆಲೂಯಾ. ಯೆಹೋವ ದೇವರ ಶಕ್ತಿ ದೊಡ್ಡದಾಗಿದೆ. ಭಯಪಡಬೇಡಿರಿ, ಕರ್ತನಾದ ಯೇಸು ಕ್ರಿಸ್ತನು ನಿಮ್ಮ ಸಂಗಡಿದ್ದಾನೆ, ನಿಮ್ಮನ್ನು ಕಾಯುವ ದೇವರು ನಿಮ್ಮ ಸಂಗಡಿದ್ದಾನೆ. ಯಾವ ವಿಷಯದಲ್ಲಿ ಭಯಪಡದೆ ನೀವು ಮುಂದೆ ಸಾಗಿರಿ, ಯೆಹೋವನು ನಿಮ್ಮನ್ನು ಕಾಯುವ ಗುರಾಣೆಯಾಗಿದ್ದಾನೆ. ಹಲ್ಲೆಲೂಯಾ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಈ ವಾಕ್ಯದ ಮುಖಾಂತರ ಆಶೀರ್ವಾದ ಮಾಡಲಿ, ಹೆಚ್ಚಾಗಿನ ಬಲ, ಶಕ್ತಿ, ಜ್ಞಾನ ಕೊಡಲೆಂದು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ. ಆಮೇನ್, ಆಮೇನ್.